11/11 ಅನ್ನೋದೊಂದು ವಿಶ್ ಮಾಡ್ಕೊಳೋ ದಿನ, ವಿಶ್ ಮೇಕಿಂಗ್ ಡೇ. How many of you agree? 11/11 portal isn't about wish making. It's about aligning, checking your own energy frequencies and aligning with your energies. Welcome to my channel. I'm your coach Pavitra here. Today's topic is about 11/11 portal. Everyone is talking about 11/11 portal again, but let's be real for a moment. How many times have you written your desires? ಅಲ್ಲಿ ಕ್ಯಾಂಡಲ್ ಉಚ್ಚುತ್ತೀರಾ, ಅಫರ್ಮೇಷನ್ಸ್ ಹೇಳ್ಕೊಂಡಿರ್ತೀರಾ, ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಯು ಫೀಲ್ ದ ಸೇಮ್ ಥಿಂಗ್. ಆ್ಯಂಡ್ ಆಫ್ಟರ್ ಎನ್ ಇಯರ್ ಹೋಪಿಂಗ್ ದಟ್ ಏನಾದರೂ ಒಂದು ಒಳ್ಳೇದಾಗ್ಬೋದು, ಏನಾದರೂ ಒಂದು ಸ್ಪೆಷಲ್ ಆಗಿ ಇವತ್ತಾಗ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಈ ವಿಡಿಯೋನ ವಾಚ್ ಮಾಡ್ತಾ ಇರ್ತೀರಾ. ಆಮ್ ಐ ಕರೆಕ್ಟ್? The 11/11 portal does not change your life. ರಿಯಾಲಿಟಿ ಚೆಕ್ ವೈಸ್ ಹೇಳಬೇಕು ಅಂದರೆ 11/11 ಪೋರ್ಟಲ್ ಇಂದ ಲೈಫ್ ಚೇಂಜ್ ಆಗೋದಿಲ್ಲ. ಆದರೆ ನಿಮ್ಮ ಲೈಫ್ನ ನೀವೇ ಚೇಂಜ್ ಮಾಡ್ಕೊಬೇಕು. 11/11 ಪೋರ್ಟಲ್ ಮಿರಾಕಲ್ ಮಾಡುವಂಥ ಒಂದು ಸಮಥಿಂಗ್, ಮಿರಾಕಲ್ ಮಾಡಿಬಿಟ್ಟು ಏನಾದರೂ ಚೇಂಜಸ್ ಆಗುತ್ತೆ ಅಂತ ಅಲ್ಲ. ಈ 11/11 portal is a very sacred day. I agree with it. But it isn't a miracle day that over a night it will change your life just like that. But it is a mirror for sure. And if you are ready to finally understand what it's reflecting back, what this mirror is exactly reflecting back, then stay with me. I'm going to tell you and teach you everything step by step. Because this time we are going deeper than making some wishes. Okay? Reality check wise ಹೇಳಬೇಕು ಅಂದರೆ 11/11 ಫ್ರೀಕ್ವೆನ್ಸಿ ಏನಿದೆ ಅದು whatever you ask for, it amplifies who you really already are. ನೀವು ಏನು ಆಗಿದ್ದೀರಾ, ಇವಾಗ ಯಾವ ಫ್ರೀಕ್ವೆನ್ಸಿಯಿಂದ ಏನನ್ನು ಕೇಳ್ಕೊತೀರಾ ಅದೇ ಡಬಲ್ ಅಪ್ ಆಗುತ್ತೆ. ಸೊ ಮೋಸ್ಟ್ ಪೀಪಲ್ ಟ್ರೈ ಟು ಮ್ಯಾನಿಫೆಸ್ಟ್ ಫ್ರಮ್ ದೇರ್ ಮೈಂಡ್ ಸೆಟ್. ದೇ ರೈಟ್ ಲಿಸ್ಟ್, ದೇ ವಿಜುವಲೈಸ್, ಬಟ್ ದ ಎನರ್ಜಿ behind all the list they write down or whatever they do is all the time about fear, confusions or lack of confidence. Last year ತರ ಏನು, you would have some desires out there, but intention wise ಬರ್ದಿರ್ತೀರಾ, ಆವಾಗಿನ ಮೂಮೆಂಟ್ಗೆ ಏನೋ ಬರ್ದಿರ್ತೀರಾ, but truly just check out, you would have forgot what you wrote also. ಮೋಸ್ಟ್ ಆಫ್ ದ ಟೈಮ್ ಏನು ಬರ್ದಿರ್ತೀರಾ ಅನ್ನೋದೇ ಮರ್ತೋಗಿರ್ತೀರಾ. ಸುಮ್ಮನೆ ಇಂಟೆನ್ಷನ್ಸ್ ಬರೆದ್ಬಿಟ್ಟು ಅದ್ರ ಕಡೆ ಫೋಕಸ್ಸೇ ಮಾಡಿರಲಿಲ್ಲ ಅಂದರೆ ಅದು ವರ್ಕೌಟ್ ಆಗಲ್ಲ. ಸೊ ನಿಮ್ಗೆ ಏನು ಇಂಟೆನ್ಷನ್ಸ್ ಇದೆ ಅದನ್ನು ಪ್ರತಿದಿನ ಪಡ್ಕೊಳೋಕ್ಕೆ ನೀವು ಎಷ್ಟು ಕಷ್ಟನೂ ಪಡ್ತಾ ಇದ್ದೀರಾ, ಅಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಪ್ರಕಾರ ಆ ದಾರಿನಲ್ಲಿ ಹೋಗ್ತಿದ್ದೀರಾ, ಫಸ್ಟ್ ಆಫ್ ಆಲು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೇಗೆ ಅಂದರೆ ನಿಮ್ಮ ಡೆಟರ್ಮಿನೇಷನ್ನು, ನಿಮ್ಮ ಎನರ್ಜಿ ವರ್ಕ್ ಕೂಡ ಅಲ್ಲಿ ಅಷ್ಟೇ ಈಕ್ವಿವ್ಯಾಲೆಂಟ್ ಆಗಿರಬೇಕು. ಜಸ್ಟ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಪ್ಪ ಬರುತ್ತೆ ಎಲ್ಲ ತಾನಾಗೆ ಅಂತ ಅಂದರೆ ಅದಾಗೋದಿಲ್ಲ. ಅದಕ್ಕೆ ಅಂತ ನೆಸೆಸರಿ ಹಾರ್ಡ್ ವರ್ಕ್ ಆ್ಯಂಡ್ ಕಂಪೋಸ್ಡ್ ಸ್ಟ್ರಕ್ಚರ್ ಟುವರ್ಡ್ಸ್ ರೀಚಿಂಗ್ ಯುವರ್ ಗೋಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಲಾಸ್ಟ್ ಇಯರ್ ಮಾಡಿದ ಮಿಸ್ಟೇಕ್ಸ್ನ ಈ ವರ್ಷ ಮಾಡೋದು ಬೇಡ. ಏನು ರಿಯಲಿ ನಿಮಗೆ ಬೇಕಾಗಿದೆ ಅದ್ರ ಕಡೆ ಮಾತ್ರ ಫೋಕಸ್ ಮಾಡ್ಕೊಳ್ಳೋಣ. ಮೇಡ್ ಬಿ 1 ಗೋಲ್, 2 ಗೋಲ್ಸ್, 5 ಗೋಲ್ಸ್, ಬಟ್ ಮಿನಿಮಲಿಸ್ಟಿಕ್ ಗೋಲ್ನ ಇಟ್ಕೊಳ್ಳಿ, ಅದ್ರ ಕಡೆ ಫೋಕಸ್ ಮಾಡಿ. 11/11 ಪೋರ್ಟಲ್ ದಿನ ಅದು ವರ್ಕ್ ಆಗಲಿ, ಅದು ನಾವು ಅಂದ್ಕೊಂಡಿರೋ ಡಿಸೈರ್ಸ್ ಎಲ್ಲ ನಿಜ ಆಗಲಿ ಅಂತ ಬ್ಲೆಸ್ಸಿಂಗ್ಸ್ನ ಕನ್ಸಿಡರ್ ಮಾಡೋಣ. ಯೂಶಲಿ ಮ್ಯಾನಿಫೆಸ್ಟ್ ಮಾಡುವಾಗ 3 ಬ್ಲಾಕೇಜಸ್ ನನಗೆ ಯಾವಾಗಲೂ ಕಂಡು ಬಂದಿರೋದು. The first one is ego control.
if you are trying to force manifestation with logics instead of letting the higher energies to work towards it, like ಈಗೋ ಕಂಟ್ರೋಲ್ ಅಂದ್ರೆ ಅಹಂಕಾರದಿಂದ ಯೋಚನೆ ಮಾಡೋದಾಗ್ಲಿ ಅಥವಾ ಲಾಜಿಕ್ ಯೂಸ್ ಮಾಡೋದಾಗ್ಲಿ, ಜಾಸ್ತಿ ಲಾಜಿಕ್, ಇದೆಂಗಾಗುತ್ತೆ? ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಇದೆ, ಇಷ್ಟೊಂದೆಲ್ಲ ಬಿಲ್ಸ್ ಇರುವಾಗ ಅದನ್ನ ಹೆಂಗ್ ನಾನು ಮ್ಯಾನಿಫೆಸ್ಟ್ ಮಾಡಕ್ಕಾಗುತ್ತೆ? ಈ ತರ ಎಲ್ಲ ಯೋಚನೆ ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡಕ್ ಹೋದ್ರೆ ಖಂಡಿತ ವರ್ಕೌಟ್ ಆಗಲ್ಲ. ಸೊ ಸುಮ್ಮನೆ ಇರೋದೇ ವಾಸಿ ಅದ್ರ ಬದಲು. ಸೆಕೆಂಡ್ ಒನ್, ಎಮೋಷನಲ್ ರೆಸಿಡ್ಯೂ. ಅಂದ್ರೆ ಯು ಹ್ಯಾವ್ ಟು ರಿಲೀಸ್ ಸರ್ಟನ್ ಥಿಂಗ್ಸ್. ಏನೇನೋ ಹೋಲ್ಡ್ ಬ್ಯಾಕ್ ಮಾಡ್ಕೊಂಡು ಅಗೇನ್ for example, the best thing is you want to manifest a good relationship, okay? But you are going through a difficult relationship already, and you went through a lot of trauma in life. You have not released any of it and want to be in a good relationship. Doesn't work out at all. So if you are going through certain pain, you have to clear those pain and then be with a good intention, manifest good things into your life. That workouts. The third one is lack of embodiment. You want that perfect body. Very good. You want to manifest that perfect body. Very good. But the next moment you eat those junk foods, you have a list of ordering there. How does that work out then? What are you doing to get that body? You have to hit the gym. You have to have that physique. That's when you attract what you want to become. Right? 11/11 ಅನ್ನೋದೊಂದು ವಿಶ್ ಮಾಡ್ಕೊಳೋ ದಿನ, ವಿಶ್ ಮೇಕಿಂಗ್ ಡೇ. How many of you agree? 11/11 portal isn't about wish making. It's about aligning, checking your own energy frequencies and aligning with your energies. Think of it like this now. You are like an antenna, okay? You're broadcasting some frequencies out there, and if you're in aligning with the right frequency, that is when you get the right, whatever you want to desire comes back to you. Simple sentences helbekandre, so if you have the right intentions of receiving, you will receive. So let me take you through the 5-step energy activation process, tried, tested for years, and this is me who is giving you the right guidance now. Okay? Step 1. Set your intentions properly. Where am I energetically? How am I feeling right now? How is my real energy? Am I a lazy person? Am I a very energetic person? Am I an overthinker? Or am I too much of what I think? Just find out. What are your intentions? How is your energy throughout the day? Okay? Step 2. Release resistance. Holding your pain, holding your traumas will always make you, resist on certain things. So if you have some pain, if you want to let go certain things, means you should take the right actions at the right time. The time is now. You want to write down. You want to cry. But you want to forgive someone, forgive. You want to dance, you dance. But just let go of that pain or that some suffering that you hold for yourself. You need more clarity, you can have a free one-on-one call with me and you can release your pains as well. Then step 3, clarify soul intentions. Forget what your mind wants. What reality feels like, truth of being higher self. You should find out what is your real frequency. What is that you really want in life? So you should be sure that
my soul is hungry for certain things. What is that exactly? So, my purest intention of receiving a happy family is what you desire, means you should have that within yourself. Then, step 4, embody it. Now, you want to become some individual. How that individual would look like, how would they enact like, that energy you should have for yourself. ನಾಳೆ ನೀವು ಏನಾಗಬೇಕು ಅಂತಿದ್ದೀರಾ, ನಾಳೆ ಏನು ಡಿಸೈರ್ ಇಟ್ಕೊಂಡಿದ್ದೀರಾ, ಅದನ್ನ ನಿಮ್ಮಲ್ಲಿ ಕಲ್ಟಿವೇಟ್ ಮಾಡ್ಕೊಳೋದು ಇಂಪಾರ್ಟೆಂಟ್. ಆ ಹ್ಯಾಬಿಟ್ಸ್ ಅಲ್ಲೇ ಅದು ರಿಫ್ಲೆಕ್ಟ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Step 5, anchor the new identity. Gratitude plays a very, very important role here. So whoever helps you or whatever help you find from somewhere, someone, be thankful for them. I see most of my clients blame on situation, blame on people around them. ಏನ್ ಆಗತ್ತೆ ಅಂದ್ರೆ, ಯಾವಾಗ್ಲೂ ಬ್ಲೇಮ್ ಮಾಡ್ತಾನೆ ಇದ್ರೆ, ಬ್ಲೇಮ್ ಮಾಡಿ ಇಲ್ಲ ಅಂತ ಹೇಳಲ್ಲ, ಸರ್ಟನ್ ಆಸ್ಪೆಕ್ಟ್ಸ್ ಇರುತ್ತೆ, ಕೆಲವರು ನಿಮ್ಗೆ ತುಂಬಾ ಹರ್ಟ್ ಮಾಡಿರ್ತಾರೆ, ಬಟ್ ಒಂದ್ ರಿಯಲೈಸೇಷನ್ ಆಗ್ಬೇಕಾಗತ್ತೆ ಇಲ್ಲಿ. ಬ್ಲೇಮ್ ಮಾಡ್ತಿದ್ದೀರಾ ಸರಿ, ಬ್ಲೇಮ್ ಮಾಡ್ತೀರಾ ಅಂದ್ರೆ ಮನ್ಸಾರೆ ಕರೆಕ್ಟ್ ಬ್ಲೇಮ್ ಮಾಡ್ಬೇಕು. ಈ ಪರ್ಸನ್ ಇಂದ ಈ ರೀಸನ್ಸ್ಗೆ ನನ್ಗೆ ಬೇಜಾರಾಗಿದೆ ಅಂತ. ಓಕೆ, ಫೈನ್, ಬಟ್ ವಾಟ್ ಅಬೌಟ್ ದ ಪಾಸಿಟಿವ್ ಆಸ್ಪೆಕ್ಟ್ಸ್ ದಟ್ ಯು ಕ್ಯಾನ್ ಬ್ಲೇಮ್ ದಟ್ ಪರ್ಸನ್ ಫಾರ್? ಆ ಪರ್ಸನ್ ಇಂದ ಸರ್ಟನ್ ಗುಡ್ ಥಿಂಗ್ಸ್ ಕೂಡ ಆಗಿರುತ್ತೆ, ಅದ್ರ ಕಡೆ ಗಮನ ಯಾಕೆ ಹೋಗಿರಲ್ಲ ಅನ್ನೋದು ಒಂದು ಕ್ವೆಶನ್. ಸೊ with all that struggles only ಅಂತ ಅಂದ್ರೆ, with all 100 listed struggles you are surviving there andre, what is the reason for survival there? You should question yourself on that area as well. Next, now you're watching this video for some reason andre, there is some intention of learning. ಈ ಲರ್ನಿಂಗ್ ಹೆಂಗ್ ಬಂತು? ಈ ಸ್ಟೆಪ್ ತಗೊಬೇಕು ಅಂತ ಅನ್ಸಿದ್ಯಾ ಅವಾಗ? ಬಿಕಾಸ್ ಯು ವೆಂಟ್ ಥ್ರೂ ಸಮ್ ಪೇನ್ ಆರ್ you are blaming someone for some reason and you want to come out of that, ಅಲ್ವಾ? ಸೊ ಒಂದ್ ಕಡೆ ಅವ್ರು ನಿಮ್ಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ, they are helping you to grow, or some situation happened, it's helping you to grow. All bad things that happen in your life is for your own good. Whatever problems you face in your life is always helping you to grow. So 5 steps ನಲ್ಲೇ ಒಂದು ಕ್ಲಾರಿಟಿ ಸಿಕ್ತು ನಮ್ಗೆ. ಮೈಂಡ್ ಸೆಟ್ ಕರೆಕ್ಟ್ ಆಗಿರ್ಬೇಕು, ಏನಾಗ್ಬೇಕಂತಿದೀವಿ ಆ ಎಂಬಾಡಿಮೆಂಟ್ ನಮ್ಮಲ್ಲಿ ಇರ್ಬೇಕು, ರೈಟ್ ಇಂಟೆನ್ಷನ್ಸ್ ಇರಬೇಕು. ಬ್ಲೇಮ್ ಮಾಡ್ತಿದ್ದೀರಾ ಅಂದ್ರೆ ಕರೆಕ್ಟ್ ಆಗಿ ರೆಸ್ಪಾನ್ಸಿಬಲ್ ಆಗಿ ಬ್ಲೇಮ್ ಮಾಡೋಣ. ಕೆಲವರು ಒಳ್ಳೆತನೂ ಮಾಡಿರ್ತಾರೆ, ಕೆಲವರು ನೆಗೆಟಿವ್ ಆಗಿದ್ರು ಕೂಡ ಅದ್ರಲ್ಲೇನೋ ಒಂದು ಒಳ್ಳೆತನ ಖಂಡಿತವಾಗ್ಲೂ ಅಡಗಿರುತ್ತೆ. ನೆಕ್ಸ್ಟ್ ಬಂದು ಲೆಟ್ಸ್ ವರ್ಕ್ ಆನ್, ಯು ವಾಂಟ್ ಟು ರೈಟ್ ಡೌನ್ ಸಮಥಿಂಗ್ ನೌ ವಿತ್ ದ ಪ್ಯೂರೆಸ್ಟ್ ಇಂಟೆನ್ಷನ್ಸ್, ಅಲ್ವಾ? ಸೊ ಬ್ರಿಂಗ್ ಅ ನೋಟ್ ಪ್ಯಾಡ್ and take a pen there. Now let's have one guided meditation and start writing it. Okay, let's work on the guided meditation part before writing it down. Okay na? So guided meditation part ನಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ರೂಮ್ ಒಳಗಡೆ ನೀವು ಬಾಗಿಲು ಹಾಕೊಂಡು ಒಳಗಡೆ ಬಂದು ಕೂತ್ಕೊಳ್ಳಿ. ಓಕೆ, ಕ್ಲೋಸ್ ದ ಡೋರ್ and come inside and sit now and go through the guided meditation part and follow as I say. By the end, when I say that your intention are coming true anta desire ಮಾಡ್ಕೊಂಡು, you're opening the portal anta ಒಂದು desire ಇಟ್ಕೊಂಡು, after the meditation you will go and open the door, step out of that door and feel that you are in that particular higher self frequency, and then be with that energy and then come back again. Okay, so I'll teach you everything, don't worry, I'll let you know. Now
I want you to sit in a calm, composed place and then meditate. Close your eyes, breathe in and breathe out. Once again, breathe in, breathe out. You're doing great. Once again, breathe in and breathe out. Closing your eyes, now I want you to visualize that on your door out there, it has become a energy filled door, just like the universe, and it is reflecting numbers 1111 on the door. So you should visualize it, closing your eyes. See that the door shows as 1111 with golden numbers, and be with that frequency state. Okay? Now, when you open the door out there, what you will step into is what you will visualize now. Okay? So, as you open that portal, you will see yourself on a higher version of yourself. So you have a desire to become some individual, or you want to achieve something in life, or you want to marry someone, you want to welcome a good relationship, you want to have harmony inside the family, you want some blessings, or you want to meet someone. All that, whatever you desire for, is just outside that door. Okay, so you visualize what all you'll see once you open that portal. I'll give you some time, but visualize that so effectively that as soon as you open that 1111 portal, that's what you see. Now that if you are connected with that door portal that has golden numbers 1111, and you know that once you open the door, you will step into the higher version of yourself. Okay? So with that visualization in your mindset, now slowly open your eyes. You will go open the door, go step out of the door, close your eyes again, visualize all that you want to achieve there standing. Once it is done, then come inside and watch this video. So do that. You can pause it and go, or you can just let it play. Now that you have done this exercise, I want you to write down that visualization, whatever you saw, it has already happened. So write down in step-by-step process that all these things have achieved in life already. So write it down now in a sheet of paper, and then feel that energy that it has come true. Okay? You can pause this video, write down that list. Congratulations! Now you have completed
the portal guided meditation and you have done the writing as well. But what is it that exactly you have to do from tomorrow? Once you did it, once you have written it down, I said you everything, right? But ಇಲ್ಲೇನ್ ಮ್ಯಾಟರ್ ಆಗುತ್ತೆ ಅಂದ್ರೆ ವಾಟ್ ಎನರ್ಜಿ ಯು ಕ್ಯಾರಿ ಇಸ್ ಇಂಪಾರ್ಟೆಂಟ್. ಈಗ ಅನ್ಕೊಂತೀರಾ ಮತ್ತೆ ಅಲ್ಲಿ ಏನೇನೋ ಆಗುತ್ತೆ ಲೈಫ್ ನಲ್ಲಿ ಅಂದಾಗ ಅದ್ರಲ್ಲೇ ಮುಳುಗೋಗ್ತೀರಾ ಬಿಟ್ರೆ ಈ ನಿಮ್ ನ್ಯೂ ವರ್ಷನ್ ನೀವೇನ್ ಆಸೆ ಪಟ್ಟಿದ್ದೀರಾ, ನಿಮ್ಮನ್ನ ನೀವೇ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬಿಡ್ತೀರಾ. ಅದ್ ಇವತ್ತಿಂದ ಆಗ್ಬಾರ್ದು. ಹಾಗಾಗಿ ವಾಟ್ ಎವರ್ ಯು ಹ್ಯಾವ್ ರಿಟನ್ ಇಟ್ ಡೌನ್ ಅಲ್ಲ, ಯು ಹ್ಯಾವ್ ಟು ರೀಡ್ ಇಟ್ ನೈಟ್, ಮಾರ್ನಿಂಗ್, ನೈಟ್, ಮಾರ್ನಿಂಗ್, ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್. ಓಪನ್ ದ ಡೋರ್ ಓಪನ್ ಮಾಡಿದಾಗೆಲ್ಲ ಪೋರ್ಟಲ್ ಓಪನ್ ಆಗ್ತಿದೆ ಅನ್ನೋ ಫೀಲಿಂಗ್ ಇಟ್ಕೊಳ್ಳಿ. ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಈ ಮನಸ್ಥಿತಿಗೆ ಬನ್ನಿ. ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದಕ್ಕೆಲ್ಲ ಒಂದ್ ಕಡೆ ಒಂದಲ್ಲ ಒಂದಿನ ಅದಕ್ಕೆ ಬಂದು ಸೊಲ್ಯೂಷನ್ಸ್ ಬಂದೇ ಬರುತ್ತೆ. ಇವತ್ತು ಪ್ರಾಬ್ಲಮ್ ಇದೆ ಅಂದ್ರೆ ಅಲ್ಲಿ ಎಂಡಲ್ಲಿ ಒಂದು ಸೊಲ್ಯೂಷನ್ ಅನ್ನೋದು ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ತುಂಬಾನೇ ಪ್ರಾಬ್ಲಮ್ ಒಳಗಡೆ ಸಿಲುಕೊಂಡು ಒದ್ದಾಡೋದಕ್ಕಿಂತ ಅದಕ್ಕಿಂತ ಹೊರಗಡೆ ಬರೋದಕ್ಕೆ ದಾರಿ ಹುಡ್ಕೋದು ತುಂಬಾ ಇಂಪಾರ್ಟೆಂಟ್. ಸೊ ಲೈಫ್ ಅಲ್ಲಿ ಎಲ್ಲರೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ, ಒನ್ ಆರ್ ದ ಅದರ್ ವೇ. ರಿಚ್ ಪೀಪಲ್ ಆರ್ ಥಿಂಕಿಂಗ್ ಹೌ ಟು ಬಿಕಮ್ ರಿಚರ್ ಆರ್ ಹೌ ಟು ಸಾಲ್ವ್ ದೇರ್ ಕನ್ಸರ್ನ್ಸ್ ಇನ್ ಫ್ಯಾಮಿಲಿ ಕನ್ಸರ್ನ್ಸ್ ಆರ್ ಹೆಲ್ತ್ ಕನ್ಸರ್ನ್ಸ್, ಅಂಡ್ ಪುವರ್ ಪೀಪಲ್ ಆರ್ ಥಿಂಕಿಂಗ್ ಹೌ ಟು ಮೇಕ್ ಮನಿ ಔಟ್ ದೇರ್. ಎಲ್ಲರಿಗೂ ಒಂದಲ್ಲ ಒಂದು ಕನ್ಸರ್ನ್ಸ್ ಇದ್ದೇ ಇರುತ್ತೆ, ಒಂದಲ್ಲ ಒಂದು ಚಾಲೆಂಜ್ ಬಂದೇ ಬರುತ್ತೆ ಲೈಫ್ ನಲ್ಲಿ. ಸೊ ಹೇಗೆ ಮೂವ್ ಆಗ್ತೀರಾ, ಹೆಂಗೆ ಅದನ್ನೆಲ್ಲ ಫೇಸ್ ಮಾಡ್ತೀರಾ, ಇದೆಲ್ಲ ಬೆಳೆಸ್ಕೊಬೇಕು. ನಿಮ್ಮಲ್ಲೇ ನೀವು ಆ ಲೀಡರ್ಶಿಪ್ ಕ್ವಾಲಿಟೀಸ್ ನ ಎನ್ಹಾನ್ಸ್ ಮಾಡ್ಕೊಳೋದೇ ಲೈಫ್. ಇಸ್ ಆಲ್ ಅಬೌಟ್ ಲಿವಿಂಗ್ ಯುವರ್ ಲೈಫ್ ದ ವೇ ಯು ಡಿಸೈರ್ ಟು ಬಿ. ಲೈಫ್ ಡಸ್ ನಾಟ್ ಹ್ಯಾಪನ್, ಯು ಮೇಕ್ ಇಟ್ ಹ್ಯಾಪನ್. ಮರಿಬೇಡಿ, ಯಾವಾಗೆಲ್ಲ ನಿಮ್ದು ಡಿಸೈರ್ಸ್ ಟ್ರೂ ಆಗಿದೆ, ಯು ಹ್ಯಾವ್ ಮ್ಯಾನಿಫೆಸ್ಟೆಡ್ ಎಂದರೆ ಕಮ್ ಬ್ಯಾಕ್ ಟು ದಿಸ್ ವಿಡಿಯೋ ಅಂಡ್ ರೈಟ್ ಡೌನ್, ಸೊ ದಟ್ ಯಾರೇ ನೋಡಿದ್ರು ಕೂಡ ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಮೂಡ್ ಬರುತ್ತೆ ಅಂಡ್ ದೇ ವಿಲ್ ಫೀಲ್ ಲೈಕ್ ಎಸ್ ಐ ಹ್ಯಾವ್ ಟು ಡೂ ಇಟ್ ಬಿಕಾಸ್ ದಿಸ್ ಇಸ್ ವರ್ಕಿಂಗ್ ಔಟ್ ಅಂತ. ಅಂಡ್ ನಾವು ಇಫ್ ದಿಸ್ ಪೋರ್ಟಲ್ ಇಸ್ ಓವರ್ ಅಂಡ್ ಮೇ ಬಿ ದಿಸ್ ಡಸಂಟ್ ವರ್ಕ್ ಅಂತ ಅನ್ಕೊಂತಿದ್ರೆ ಅಗೇನ್ ಯು ಆರ್ ಟೆಲಿಂಗ್ ಯುವರ್ ಸೆಲ್ಫ್ ದಟ್ ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ. It's not about the portal, it's about your intentions. So make your intentions positive and ಯಾವ್ದೇ ದಿನ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ it's totally okay. You practice it and write it down and you just believe in yourself. All things will happen for your own good. So with this intention that all your desires may come true, and 1111 portal this time is not going to be the one which we used to do before. It's all about aligning your energy and bringing out the best for yourself anta ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಅನ್ನೋದು ಇಂಪಾರ್ಟೆಂಟ್, ಇದನ್ನ ಮರಿಬೇಡಿ, ಇದನ್ನ ಪ್ರಾಕ್ಟೀಸ್ ನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 1111 ಪೋರ್ಟಲ್ಗೆ ನೋಡೋಣ ಎಷ್ಟು ಜನರ ಡಿಸೈರ್ಸ್ ನಿಜ ಆಗಿರುತ್ತೆ ಅಂತ. Take care. Thank you. Bye.